ಕ್ಯಾಮ್ರಾ ಕಡೆ ನೋಡಿ ಸಾಕು, ಸ್ವಲ್ಪ ಲೋಗೋ ಸ್ವಲ್ಪ ಡೌನ್ ಇಡ್ರಿ. ಈ ಕಡೆ ಬಾರೋ. ಓಕೆ ಸರ್, ಹೇಳಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ನಾನು ಕಲಬುರಗಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ. ನನ್ನ ಜೊತೆಗೆ ಕಲಬುರಗಿ ತಾಲೂಕು ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ನಂದಿಕೂರವರಿದ್ದಾರೆ. ಸಂಘದ ಜಿಲ್ಲಾ ಖಜಾಂಚಿಯವರಾಗಿರುವಂಥ ಸಾಹೇಬಣ್ಣ ಮಲ್ಲಾಬಾದಿಯವರಿದ್ದಾರೆ. ಯಲ್ಲಾಲಿಂಗ ಮುಗ್ತಾ ಅವ್ರ ಪ್ರಚಾರ ಸಮಿತಿ ಅಧ್ಯಕ್ಷ ಯಲ್ಲಾಲಿಂಗ ಮುಗ್ತಾ ಅವರಿದ್ದಾರೆ. ಕಲಬುರಗಿ ಜಿಲ್ಲಾ ಯುವ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂಥ ಧರ್ಮರಾಜ್ ಹೆರೂರವರಿದ್ದಾರೆ. ಅನಿಲ್ ನಾಯ್ಕೋಡಿ ಅವರಿದ್ದಾರೆ. ಸನ್ಮುಖ್ ಅವರಿದ್ದಾರೆ. ಮಹೇಶ್ ದರಿ ಅವರಿದ್ದಾರೆ. ಇವತ್ತು ತಮಗೆ ಮಾಹಿತಿ ಕೊಡಬೇಕು ಏನು ಅಂತಂದರೆ, ಏನು ಸುಮಾರು 1 ವರ್ಷಗಳ ರಾಯಣ್ಣನವರ ಮೂರ್ತಿ ಕುಂತಿತ್ತು. ಆ ಮೂರ್ತಿಯ ಅನಾವರಣ ಸಮಾರಂಭವನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು, ಅದು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದನೇ ಉದ್ಘಾಟನೆ ಮಾಡಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಸುಮಾರು 6 ತಿಂಗಳ ಪರಿಶ್ರಮದ ನಂತರ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆರವರ ಒಂದು ನೇತೃತ್ವದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ರಾಷ್ಟ್ರೀಯ AICC ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ದಿನಾಂಕವನ್ನು ನಿಗದಿಪಡಿಸುವುದರ ಮುಖಾಂತರ ಇದೇ ತಿಂಗಳು 17/9/2025 ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮೂರ್ತಿ ಅನಾವರಣ ಕಾರ್ಯಕ್ರಮ, ಏನು ನಮ್ಮ ಸಮುದಾಯಕ್ಕೆ ಯಾರು ಸಹಕಾರ ಮಾಡಿದ್ದಾರೆ ಅಂಥವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಅಭಿನಂದನಾ ಸಮಾರಂಭವನ್ನು ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಜನ ಸೇರೋದ್ರ ಮುಖಾಂತರ ಆ ಅಭಿನಂದನಾ ಸಮಾರಂಭವನ್ನು ಮಾನ್ಯ AICC ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು ಉದ್ಘಾಟನೆ ಮಾಡಲಿದ್ದಾರೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಭವ್ಯವಾದಂಥ ಸುಮಾರು 1993 ನಂತರ ಕಲಬುರಗಿಯಲ್ಲಿ 1993 ನಂತರ ಯಾವುದು ಬೃಹತ್ ಆದಂಥ ಬಹಿರಂಗ ಸಭೆ ಸಮಾಜದಿಂದ ಆಗಿದ್ದಿಲ್ಲ. ಈ ಒಂದು ರಾಯಣ್ಣನವರ ಒಂದು ಹೆಸರನ್ನ ಮೂರ್ತಿ ಅನಾವರಣ ನಿಟ್ಟಿನಲ್ಲಿ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಏನು 20,000 ಜನ ಸೇರಿಸಬೇಕು ಅಂತಂದರೆ ಸಂಘದ ವತಿಯಿಂದ, ಕಮಿಟಿ ವತಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು 11 ತಾಲೂಕುಗಳಿಗೆ ಕಮಿಟಿ ಹಾಗೂ ಸಂಘದ ವತಿಯಿಂದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು. ದಿನಾಂಕ 8/9/2025 ಬೆಳಗ್ಗೆ ಆಳಂದಕ್ಕೆ ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಬೆಳಗ್ಗೆ ಆಳಂದಲ್ಲಿ ಪ್ರಚಾರ ಸಭೆ ಮಾಡೋದು, ಮಧ್ಯಾಹ್ನ ಅಫ್ಜಲ್ಪುರದಲ್ಲಿ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು. ತದನಂತರ 9/9/2025 ಮಂಗಳವಾರದಂದು ಚುಂಚೋಳಿ, ಕಾಳ್ಗಿ, ಕಮಲಾಪುರ ಬೆಳಗ್ಗೆ 10 ಗಂಟೆಗೆ, 1 ಗಂಟೆಗೆ, 4 ಗಂಟೆಗೆ ಇರ್ತಕ್ಕಂಥದ್ದು. ತದನಂತರ 10/9/2025 ಯಡ್ರಾಮಿ, ಜೇವರ್ಗಿ, ಸೇಡಂ ಬೆಳಗ್ಗೆ 11ಕ್ಕೆ, ಮಧ್ಯಾಹ್ನ 2ಕ್ಕೆ, 11 ಗಂಟೆಗೆ ಇರ್ತಕ್ಕಂಥದ್ದು. ತದನಂತರ 11/9/2025 ಸೇಡಂ, ಚಿತ್ತಾಪುರ್, ಶಹಾಬಾದ್ ಮತ್ತು ಕೊನೆಯದಾಗಿ 12/9/2025 ಕಲಬುರಗಿಯಲ್ಲಿ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಆದ್ದರಿಂದ ತಮ್ಮ ಮುಖಾಂತರ ಏನು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ, ಆಯಾ ತಾಲೂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೀತದೆ. ಆದ್ದರಿಂದ ಏನು ಕಲಬುರಗಿ ಜಿಲ್ಲಾ ಸಂಘದ ಜಿಲ್ಲಾ ನಿರ್ದೇಶಕರುಗಳು, ತಾಲೂಕು ನಿರ್ದೇಶಕರುಗಳು, ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಆ ನಿಗದಿಪಡಿಸಿರುವಂಥ ಸಮಯದಲ್ಲಿ ಸಭೆಗೆ ಭಾಗವಹಿಸುವುದರ ಮುಖಾಂತರ 17ನೇ ತಾರೀಕಿನ ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಮತ್ತು ಆ ಸಭೆಗೆ ಬರಬೇಕು ಅಂತಕ್ಕಂಥ ಮನವಿಯನ್ನು. ಟೈಮಿಂಗ್ ಕಾರ್ಯಕ್ರಮದ ಸಮಯ ಟೈಮ್ ಅಭಿನಂದನಾ ಸಮಾರಂಭ ಏನು ಬೆಳಗ್ಗೆ 12:30 ಜಾತ್ರಾ ಮೈದಾನದಲ್ಲಿ ಇದೆ ಅಂತ.